ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಹೃದಯಪೂರ್ವಕವಾದಂತಹ ಶುಭಾಭಿವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ದೇಶರೇ, ಹೇಗಿದ್ದೀರಿ? ದೇವಾದಿ ದೇವನು ಕಳೆದ 6 ತಿಂಗಳ ಕಾಲ ನಮ್ಮನ್ನು ಕರುಣಿಸಿ ಕಟಾಕ್ಷಿಸಿ ಕೃಪೆಯಿಂದ ನಮ್ಮನ್ನ ಈ ವಿನೂತನವಾದಂತಹ 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಹಾದು ಬರುವಂತೆ ಮಾಡಿದಂತಹ ಎಬಿನೇಜರಿಗೆ ಮೊಟ್ಟ ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಷ್ಟು ಮಾತ್ರವಲ್ಲ, ಈ ದಿನವನ್ನ ಎಷ್ಟೋ ಜನರು ಕಾಣಲಿಲ್ಲ. ನನಗಾದರೂ, ನಮಗಾದರೂ, ನಮ್ಮ ಕುಟುಂಬ, ನಮ್ಮ ಮಕ್ಕಳಿಗೆ ದೇವರು ವಿಶೇಷವಾದಂತ ತನ್ನ ಧರ್ಮದ ಬಲತೆಯನ್ನು ಆಧಾರ ಮಾಡಿ ನಮ್ಮ ಸೇವೆಯನ್ನ, ನಮ್ಮ ಕುಟುಂಬಗಳನ್ನ, ನಾವು ಮಾಡುತ್ತಿರುವಂತಹ ಎಲ್ಲ ಪ್ರಯಾಣಗಳಲ್ಲಿ, ಪ್ರಯಾಸಗಳಲ್ಲಿ, ಉದ್ಯೋಗಗಳಲ್ಲಿ, ವಿದ್ಯಾಭ್ಯಾಸಗಳಲ್ಲಿ ದೇವಾದಿ ದೇವನ ಅನೇಕ ವಿಧವಾದಂತಹ ಬಲ ಕೃಪೆಯನ್ನು ಕೊಟ್ಟು ಮಕ್ಕಳ ಅಡ್ಮಿಷನ್ ಮಾಡುವಂತೆ ವಿಶೇಷವಾದಂತಹ ಕೃಪೆಗೆ ಪಾತ್ರರಾಗುವಂತೆ ದೇವರು ಸಹಾಯ ಮಾಡಿದ. ಅದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಧನ್ಯವಾದಗಳು. ಪ್ರತ್ಯೇಕವಾಗಿ ಪ್ರಕಟಣೆಗಳನ್ನು ಕೇಳುತ್ತಿರುವ ಕೂಡ ಇದೇ ಆಗಸ್ಟ್ 15, 16, 17ನೇ ತಾರೀಕು 3 ದಿನಗಳ ಕಾಲ ರಿವೈವಲ್ ಮೀಟಿಂಗ್ಸ್ ತುಮಕೂರು ಪಟ್ಟಣದಲ್ಲಿ ನಡೆಯಲಿಕ್ಕಿದೆ. ದೆನಾಕ ಸ್ತೋತ್ರವಾಗಲಿ ಛತ್ತೀಸ್ಗಢದಿಂದ ಪ್ರಖ್ಯಾತವುಳ್ಳಂತ ಪ್ರವಾದಿ ಗಾನ ಕುರ್ರೆ ಎನ್ನುವಂತಹ ಪ್ರವಾದಿ ತುಮಕೂರು ಪಟ್ಟಣಕ್ಕೆ ಬರಲಿಕ್ಕಿದ್ದಾರೆ. ನಾನು ಮತ್ತು ಮೋನಿಕಾ ಸಿಸ್ಟರ್ ಅವರ ಜೊತೆನಲ್ಲಿ ಇರ್ಲಿಕ್ಕಿದ್ದೇವೆ. ಈ 3 ದಿನಗಳ ಕಾಲ ನೀವು ಫ್ರೀ ಮಾಡ್ಕೊಳ್ರಿ. ಆಗಸ್ಟ್ 15 ರಜಾ ಇರ್ತದೆ. 1 ದಿನ ರಜಾ ಹಾಕಿದ್ರೆ 3 ದಿನಗಳ ಕಾಲ ದೇವ ಮಂದಿರದಲ್ಲಿ ನೀವು ವಾಸ ಮಾಡಬಹುದು. ಎಲ್ಲರಿಗೂ ಸದಾ ಎಂಟ್ರಿ ಫ್ರೀ ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ. ಪ್ರತ್ಯೇಕವಾಗಿ ಈ ಕೂಟದ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿ ದೇವಾದಿ ದೇವನು ಈ ಕೂಟದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನ ಕೊಡಬೇಕೆಂಬುದಾಗಿ ಈಗಲಿಂದಲೇ ಪ್ರೇಯರನ್ನ ಪ್ರಾರಂಭಿಸುವುದಕ್ಕಾಗಿ ಈಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ. ದೇವರ ಸನ್ನಿಧಾನದಲ್ಲಿ ದೇವರು ಈ ವಿನೂತನವಾದ ತಿಂಗಳಲ್ಲಿ ನಮಗೆ ಕೊಡುತ್ತಿರುವಂತಹ ಶ್ರೇಷ್ಠವಾದಂತ ವಾಗ್ದಾನವನ್ನ ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡುವಂತರಾಗೋಣ. ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 19ನೇ ವಚನ ಓದಿಕೊಳ್ಳುತ್ತಾರೆ. ಇಗೋ ಹೊಸ ಕಾರ್ಯವನ್ನ ಮಾಡುವೆನು, ಈಗ ತಲೆದೋರುತ್ತಲಿದೆ. ಸ್ತೋತ್ರವಾಗಲಿ. ಇಗೋ ಹೊಸ ಕಾರ್ಯವನ್ನ ಮಾಡುತ್ತಾ ಇದ್ದೇನೆ, ಈಗ ಅದು ತಲೆದೋರುತ್ತಾ ಇದೆ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ದೇವಶನರೇ, ಈ 6ನೇ ತಿಂಗಳಿನ ಈ ಮೊದಲನೇ ದಿನದಲ್ಲಿ ದೇವರು ನಮಗೆ ಕೊಡುತ್ತಿರುವಂತಹ ವಾಗ್ದಾನ, ಹೊಸ ಕಾರ್ಯಗಳನ್ನ ನಿಮ್ಮ ಬದುಕಿನಲ್ಲಿ ನಾನು ಪ್ರಾರಂಭಿಸುತ್ತೇನೆ. ಈಗ ಅದು ತಲೆದೋರ್ತಾ ಇದೆ ಅಂದ್ರೆ ಈಗ ಅದು ಮೊಳೆಯುತ್ತಾ ಇದೆ, ಈಗ ಅದು ಬೆಳೀತಾ ಇದೆ ಎಂಬುದಾಗಿ ಅದರ ಅರ್ಥ. ಯೇಸುವಿನ ನಾಮದಲ್ಲಿ ಮದುವೆಯಾಗಿ 10-15 ವರ್ಷಗಳು ಕಳೆದರೂ ಸದಾ ಸಂತಾನ ಭಾಗ್ಯವಿಲ್ಲದೆ ಅವಮಾನಕ್ಕೆ ಗುರಿಯಾಗಿ ಎಷ್ಟೋ ದಿನಗಳ ಕಾಲ ಲಕ್ಷ್ಯ ಅವಮಾನಗಳಿಂದ ನಿನ್ನ ಬದುಕಿನಲ್ಲಿ ಕಣ್ಣೀರಿಟ್ಟು ಎಲ್ಲಿ ಯಾವ ಸಂದರ್ಭದಲ್ಲಿ ಅದ್ಭುತಗಳು ನಡೀತದೋ ಎಂಬುದಾಗಿ ಬಹಳ ಕಳವಳದಿಂದ ಇರುವಂತಹ ದೇವ ಮಗುವೆ, ಯೇಸುವಿನ ನಾಮದಲ್ಲಿ ಈ ತಿಂಗಳಲ್ಲಿ ದೇವಾದಿ ದೇವನು ಹೊಸ ವಿಧವಾದ ಸಂತಾನವನ್ನ ದೇವರು ನಿನಗೆ ಅನುಗ್ರಹಿಸಿ ನಿನ್ನ ತಲೆ ಎತ್ತಲ್ಪಡುವಂತೆ ಆತನು ಮಾಡುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಎಷ್ಟೋ ದಿನಗಳಿಂದ ವೈಯಕ್ತಿಕವಾಗಿ ನಿನ್ನ ಹೃದಯದಲ್ಲಿ ಒಂದು ಆಸೆ, ನಾನು, ನನ್ನ ಗಂಡ, ನನ್ನ ಮಕ್ಕಳೆಲ್ಲರೂ ದುಡಿತಾ ಇದ್ದೇವೆ, ಆದರೆ ಒಂದು ಮನೆಯನ್ನು ಕೊಂಡುಕೊಳ್ಳಕ್ಕಾಗ್ಲಿಲ್ಲ, ಒಂದು ಮನೆಯನ್ನ ಕಟ್ಟಕ್ಕಾಗ್ಲಿಲ್ಲ, ಒಂದು ಸೈಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ ಎಂಬುದಾಗಿ ಕಳವಳ ಪಡುತ್ತಿರುವಂತ ನಿನ್ನ ಬದುಕಿನಲ್ಲಿ ದೇವರು ಈಗ ಹೊಸ ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಈ ತಿಂಗಳಲ್ಲಿ ದೇವರು ಹೊಸ ವಿಧವಾದಂತ ಮನೆಯನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡುವುದಕ್ಕೆ ಬಾಗಿಲುಗಳನ್ನ ದೇವರು ತೆರಿತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ದೇವರ ಮೇಲೆ ನಂಬಿಕೆ ಇಡ್ತಾರೆ. ಎಷ್ಟೋ ದಿನವಾಯ್ತು ಯವನಸ್ಥ ಮಗಳು, ವಯಸ್ಸಾಯ್ತು ವಿವಾಹವಾಗದೆ ಎಷ್ಟೋ ದಿನಗಳಿಂದ ನಾವು ಕಣ್ಣೀರಿಡ್ತಾ ಇದ್ದೇವೆ. ಎಷ್ಟೋ ಸಾರಿ ಕಣ್ಣೀರಿಟ್ಟು ನಮ್ಮ ಕಣ್ಣಿನಲ್ಲಿ ನೀರು ಇಂಗಿ ಹೋಗಿದೆ. ನನ್ನ ಮಗಳು ವಯಸ್ಸಾಗಿ ಹೋಯಿತು, ಈ ವಯಸ್ಸಿನಲ್ಲಿ ಯಾರು ಬಂದು ಮದುವೆ ಆಗ್ತಾರೆ ಎಂಬುದಾಗಿ ಕಳವಳ ಪಡುತ್ತಿರುವಂತಹ ತಂದೆ ತಾಯಿಗಳ ಯೇಸುವಿನ ನಾಮದಲ್ಲಿ ಈ ತಿಂಗಳಲ್ಲಿ ದೇವಾದಿ ದೇವನು ನಿಮ್ಮ ಮಕ್ಕಳ ವಿವಾಹದ ವಿಷಯದಲ್ಲಿ ಹೊಸ ಬಾಗಿಲುಗಳನ್ನ ಆತನು ತೆರೆಯಲಿಕ್ಕಿದ್ದಾನೆ. ಯೇಸುವಿನ ನಾಮದಲ್ಲಿ ದೆನಾಕೆ ಸ್ತೋತ್ರವಾಗಲಿ. ಎಷ್ಟು ವಿದ್ಯಾಭ್ಯಾಸ ಮಾಡಿ ಮನೆಯಲ್ಲಿ ಕೂತುಕೊಂಡು ಉದ್ಯೋಗವಿಲ್ಲದೆ, ಸದ್ಯೋಗವಿಲ್ಲದೆ
ಆನೆ ತರ ಬೆಳೆದು ಕೂತುಕೊಂಡಿರುವಂತಹ ಈ ಮಕ್ಕಳಿಗೆ ಕೆಲಸ ಸಿಗಲಿಲ್ಲ, ಉದ್ಯೋಗ ಸಿಗಲಿಲ್ಲ ಎಂಬುದಾಗಿ ಕಳವಳ ಪಡುತ್ತಿರುವಂತಹ ದೇವ ಮಕ್ಕಳೇ, ಈ ತಿಂಗಳಲ್ಲಿ ದೇವಾದಿ ದೇವರು ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳಿಗೆ ಹೊಸ ಉದ್ಯೋಗಗಳನ್ನ ಆತನು ಕೊಡುವುದರ ಮೂಲಕವಾಗಿ ಆ ಉದ್ಯೋಗಗಳು ನಿಮ್ಮ ಮಕ್ಕಳನ್ನ ಹುಡುಕಿಕೊಂಡು ಬರಲಿಕ್ಕಿದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನ, ಈ ಪ್ರವಾದನೆಯನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಸ್ವೀಕಾರ ಮಾಡಿ. ಅಷ್ಟು ಮಾತ್ರವಲ್ಲ, ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಕೋರ್ಟ್ ಕೇಸ್ಗಳ ವಿಷಯದಲ್ಲಿ ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಯಾವಾಗ ಈ ಕೇಸ್ ಮುಗಿಯುತ್ತದೆ ಎಂಬುದಾಗಿ ಕಳವಳ ಪಡುತ್ತಿರುವಂತಹ ನಿಮ್ಮ ಜೀವಿತದಲ್ಲಿ ದೇವರು ಹೊಸದಾದಂತಹ ಬಾಗಿಲುಗಳನ್ನು ತೆರೆದು ಕೋರ್ಟ್ನ ಕೇಸಿನ ವಿಷಯದಲ್ಲಿ ದೇವರು ಛಾಯ ಕೊಡಲಿಕ್ಕಿಲ್ಲ. ಹೌದು ಪ್ರೀತಿಯ ದೇವಶನ್ರೆ, ದೇವರ ವಾಕ್ಯ ಇದೆಯಲ್ಲ, ಬಹಳ ಅದ್ಭುತವಾದದ್ದು, ಬಹಳ ಖಚಿತವಾದದ್ದು, ಆತನ ವಾಕ್ಯಕ್ಕೆ ಸರಿಸಾಟಿಯಾದದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಭೂಮಿ ಆಕಾಶಗಳು ಅಳೆದು ಹೋಗುತ್ತದೆ, ಆದ್ರೆ ಆತನ ವಾಕ್ಯಗಳಲ್ಲಿ ಒಂದು ಸೊನ್ನೆ ಗಡಿಸಾದರೂ ಎಂದಿಗೂ ಅಳೆದು ಹೋಗೋದಿಲ್ಲ. ಅದಕ್ಕೆ ದೇವರು ಇಲ್ಲಿ ಹೇಳ್ತಿರುವಂತ ಸಂಗತಿ ಏನ್ ಗೊತ್ತಾ? ಈಗೋ ಹೊಸ ಕಾರ್ಯಗಳನ್ನ ನಾನು ಮಾಡುತ್ತಾ ಇದ್ದೇನೆ, ಈಗ ಅದು ತಲೆದೋರ್ತಾ ಇದೆ. ಹಾಗಾದರೆ ಹೊಸ ಕಾರ್ಯಗಳು ನನ್ನ ನಿನ್ನ ಜೀವಿತದಲ್ಲಿ, ನನ್ನ ನಿನ್ನ ಕುಟುಂಬದಲ್ಲಿ, ನನ್ನ ನಿನ್ನ ಸೇನೆಯಲ್ಲಿ ನಡೆಯಬೇಕಂದ್ರೆ ನಾವೇನ್ ಮಾಡಬೇಕು? ಧ್ಯಾನ ಮಾಡುವಂತರಾಗೋಣ. 18ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ಆ ವಚನ ಹೀಗಿರುತ್ತದೆ. ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದ 18ನೇ ವಚನ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನ ಮರೆತು ಬಿಡ್ರಿ, ಈಗೋ ಹೊಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಪಾಸ್ಟ್ ಈಸ್ ಪಾಸ್ಟ್. ದನಾಕ್ಕೆ ಸ್ತೋತ್ರವಾಗ್ಲಿ. ಪ್ರೀತಿಯ ದೇವಶನ್ರೆ, ಬಹಳ ಜನರು ಇವತ್ತು ಆಶೀರ್ವಾದಕ್ಕೆ ತಡೆಯಾಗಿ ನಿಂತುಕೊಂಡಿರುವಂತಹ ಸಂಗತಿ ಏನ್ ಗೊತ್ತಾ? ಹಳೆಯದನ್ನೇ ನೆನೆಸ್ತಾರೆ. ತಮ್ಮ ಜೀವಿತದಲ್ಲಿ ನಡೆದಂತ ಘಟನೆಗಳನ್ನೇ ಮರುಕಳಿಸಿ ಅದನ್ನು ಹೊತ್ತುಕೊಂಡು ಹಾಸ್ಕೊಂಡು ತಲೆದಿಂಬಾಗಿಕೊಂಡು ಅದರ ಮೇಲೆ ಮಲಗುತ್ತಾರೆ. ಅಷ್ಟು ಮಾತ್ರವಲ್ಲ, ಹಳೆಯ ಸಂಗತಿಗಳ ವಿಷಯದಲ್ಲಿ ಅಯ್ಯೋ ನನ್ನ ಬದುಕಿನಲ್ಲಿ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಎಂಬುದಾಗಿ, ಹೀಗೆ ನಡಿಬಾರ್ದಾಗಿತ್ತು, ಹೀಗ ಆಗಿದ್ದು, ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೇನೆ, ನಾನು ಯಾಕಾದ್ರೂ ಬದುಕಿದ್ದೇನೆ, ಯಾಕಾದ್ರೂ ಈ ಒಂಟಿ ಜೀವನ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಹಳೆಯದನ್ನೇ ನಾವು ನೆನೆಸ್ತೇವೆ, ಹಳೆಯ ಸಂಗತಿಗಳನ್ನೇ ನೆನೆಸ್ತೇವೆ. ಎಲ್ಲಿಯವರೆಗೆ ನಿನ್ನ ಹಳೆಯ ಸಂಗತಿಗಳನ್ನ ನೀನು ನೆನೆಸಿ ಕೊರಗುತ್ತಾ ಇರ್ತೀಯೋ ಅಲ್ಲಿಯವರೆಗೂ ನಿನ್ನ ಚಿತ್ರದಲ್ಲಿ ಅದ್ಭುತಗಳನ್ನು ಕಾಣೋದಕ್ಕಾಗಲ್ಲ, ಬಿಡುಗಡೆಗಳನ್ನ ಕಾಣೋದಕ್ಕೆ ಆಗಲ್ಲ. ದೇವರು ಪ್ರಮಾಣ ಮಾಡಿದ್ದಾನೆ, ಹಳೆಯ ಸಂಗತಿಗಳನ್ನ, ಪುರಾತನ ಕಾರ್ಯಗಳನ್ನ ನೀನು ಮರೆತು ಬಿಟ್ರೆ ಮಾತ್ರ ಹೊಸ ಕಾರ್ಯಗಳನ್ನ ನಾನು ಪ್ರಾರಂಭಿಸುತ್ತೇನೆ. ಆ ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರಾರಂಭವಾಗಬೇಕಂದ್ರೆ ಇವತ್ತಿನಿಂದಲೇ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ಹಳೆಯ ಸಂಗತಿಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಅದನ್ನ ದೆನಾಕ್ಕೆ ಸ್ತೋತ್ರವಾಗ್ಲಿ ಬಿಸಾಡಿ ಇನ್ನೆಂದು ಸಲ ತಿರುಗಿ ಅದನ್ನ ನೋಡೋದಕ್ಕೆ ಹೋಗ್ಬಿಡ್ರಿ. ಇವತ್ತಿನಿಂದ ದೇವರಿಗೆ ಹೇಳ್ರಿ, ದೇವ ಕರ್ತನೆ ಸ್ವಾಮಿ, ಹಳೆದನ್ನ ನಾನು ಮರೆತು ಬಿಡ್ತೇನೆ, ಹೊಸ ಕಾರ್ಯಗಳನ್ನ ನನ್ನ ಜೀವಿತದಲ್ಲಿ ನೀನು ನಡೆಸು ಎಂಬುದ. ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀಬೇಕಂದ್ರೆ ಪ್ರೀತಿಯ ದೇವಶನ್ರೆ, ದೆನಾಕ್ಕೆ ಸ್ತೋತ್ರವಾಗಲಿ, ಅದಕ್ಕೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತಹ 3 ಸಂಗತಿಗಳನ್ನ ಈಗ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದೆ. ದೆನಾಕ್ಕೆ ಸ್ತೋತ್ರವಾಗಲಿ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದ 3 ಮತ್ತು 4, 5ನೇ ವಚನವನ್ನ ನಾವು ಕೇಳಿಸಿಕೊಳ್ಳುವಂತರಾಗೋಣ. ದೆನಾಕ್ಕೆ ಸ್ತೋತ್ರವಾಗಲಿ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುತ್ತಾನೆ, ಅವರು ಆತನಿಗೆ ಪ್ರಜೆಗಳು ಆಗಿರುವರು, ದೇವರು ಅವರ ಸಂಗಡ ಇರ್ತಾನೆ. ಮತ್ತೆ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವು ಇರುವುದೇ ಇಲ್ಲ, ಇನ್ನು ದುಃಖವಾಗಲಿ ಹೋರಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ದೇವರು ಕೊಡುತ್ತಿರುವಂತಹ ಈ ವಾಗ್ದಾನಗಳೆಲ್ಲವೂ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಈ ಕ್ಷಣದಿಂದಲೇ ಈ ವಾಗ್ದಾನಗಳು ನೆರವೇರಲಿ ಎಂಬುದಾಗಿ
ಯೇಸು ಕ್ರಿಸ್ತನ ಅಭಿಷಕ್ತನಾಗಿದ್ದುಕೊಂಡು ಕೈಗಳನ್ನೆತ್ತಿ ನಿಮ್ಮನ್ನ ಆಶೀರ್ವಾದ ಮಾಡುತ್ತೇನೆ. ಆಶೀರ್ವಾದ ಮಾಡುತ್ತೆ. ದೇವರು ನಮ್ಮಿಂದ ಕೇಳುವಂತ ಸಂಗತಿ, ಹೊಸ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಡೆಯಬೇಕಂದ್ರೆ ಹಳೆಯದನ್ನ ಮರಿಬೇಕು, ಪುರಾತನ ಕಾರ್ಯಗಳನ್ನ ತೊರೆದು ಬಿಡಬೇಕು. ದೇವರ ಮಾತು ಎಷ್ಟು ಖಚಿತ ನೋಡ್ರಿ, ಎಷ್ಟು ಖಚಿತ. ಇಲ್ಲಿ 3 ಸಂಗತಿಗಳನ್ನ ದೇವರು ಸ್ಪಷ್ಟಪಡಿಸ್ತಾರೆ. ಯಾವಾಗ ಹಳೆಯದನ್ನು ನಾವು ಮರೆತು ಬಿಡ್ತೇವೋ, ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ದೇವರು ನಮ್ಮ ಒಳಗಡೆ ಆತನು ಪ್ರವೇಶ ಮಾಡುತ್ತಾನೆ, ನಮ್ಮ ಸಂಗಡ ಆತನು ಜೀವಿಸುತ್ತಾನೆ. ಹೊಸ ಕಾರ್ಯಗಳನ್ನ ಎದುರು ನೋಡುವಾಗ ದೇವರೇ ನೀನೇ ನನಗೆ ಸಾಕಪ್ಪ ಎಂಬುದಾಗಿ ಆತನ ಒಟ್ಟಿಗೆ ಜೀವಿಸುವುದಕ್ಕೆ ನಾವು ಬಯಸುವಂತ ಸಂದರ್ಭದಲ್ಲಿ ಆತನೇ ನಮ್ಮ ಸಂಗಡ ವಾಸ ಮಾಡುತ್ತಾನೆ, ನಮ್ಮ ಸಂಗಡ ವಾಸ ಮಾಡುತ್ತಾನೆ. ಆತ್ಮೀಯ ದೇವರೇ, ಇಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಏನು ಗೊತ್ತಾ? ಹೊಸ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಜರುಗಬೇಕಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ದೇವರು ನಮ್ಮ ಸಂಗಡ ವಾಸ ಮಾಡಬೇಕು. ದೇವರು ನಮ್ಮ ಸಂಗಡ ವಾಸ ಮಾಡಬೇಕಂದ್ರೆ ದೇವರು ಏನ್ ಹೇಳ್ತಾನೋ ಆ ಮಾತನ್ನ ಕೇಳಬೇಕು. ನಮ್ಮದೇ ಮಾತುಗಳು, ನಮ್ಮದೇ ಭಾವನೆಗಳು, ನಮ್ಮದೇ ಯೋಚನೆಗಳು ಅದು ನನಗೆ ಸಿಕ್ಕಿದ್ರೆ, ಅದು ನನ್ನೊಳಗೆ ಇದ್ರೆ, ಅದು ನನ್ನೊಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ನಿನ್ನ ಕೈಯಾರೆ ಮಾಡಿಕೊಂಡಂತ ತಪ್ಪುಗಳನ್ನು ದೇವರ ಮೇಲೆ ಯಾವತ್ತೂ ಹಾಕೋದಕ್ಕೆ ಹೋಗಬಾರದು. ದೇವರ ಚಿತ್ತವನ್ನ ಮೊದಲು ಬಯಸಿ ದೇವರ ಸನ್ನಿಧಾನದಲ್ಲಿ ದೇವರೇನ್ ಹೇಳ್ತಾನೋ ಆ ಮಾತನ್ನ ಕೇಳಿದಾಗ ಖಂಡಿತವಾಗಿ ದೇವರು ನಮ್ಮನ್ನ ಬಲಪಡಿಸುತ್ತಾನೆ. ಇಲ್ಲಿ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಅವರ ಸಂಗಡ ವಾಸ ಮಾಡುತ್ತಾರಂತೆ. ಯಾರ ಸಂಗಡ? ಆತನ ಮಾತನ್ನ ಕೇಳುವಂತ, ಆತನ ನಿವಾಸ ಮಾಡಿಕೊಳ್ಳುವಂತ ದೇವ ಮಕ್ಕಳ ಸಂಗಡ ದೇವರು ನಿವಾಸ ಮಾಡ್ತಾನೆ. ಇದುವರೆಗೆ ನಿನ್ನ ಬದುಕಿನಲ್ಲಿ ಆತನಿಗೆ ಇರುವುದಕ್ಕೆ, ವಾಸ ಮಾಡುವುದಕ್ಕೆ, ನಿನ್ನ ಕೂಡ ಜೀವಿಸುವುದಕ್ಕೆ ಆಸ್ಪದ ಕೊಡದೇ ಇರುವುದಾದ್ರೆ ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ನಂಬಿಕೆ ಇಡು, ನಿನ್ನೊಟ್ಟಿಗೆ ದೇವರು ವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಒಂದ್ ವೇಳೆ ಗಂಡ ಹೆಂಡತಿ ನೀವು ಇಬ್ಬರೇ ಇರುವುದಾದ್ರೆ 3ನೇ ವ್ಯಕ್ತಿಯಾಗಿ ಆತನು ನಿಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡ್ತಾನೆ. 3 ಜನ ಗಂಡ ಹೆಂಡತಿ ಮಕ್ಕಳಿರುವುದಾದ್ರೆ 4ನೇ ವ್ಯಕ್ತಿಯಾಗಿ ಆತನು ನಿಮ್ಮ ಸಂಗಡ ವಾಸ ಮಾಡೋದಕ್ಕೆ ಇಷ್ಟಪಡ್ತಾನೆ. 5 ಜನ ನಿಮ್ಮ ಕುಟುಂಬದಲ್ಲಿ ಇರುವುದಾದ್ರೆ 6ನೇ ವ್ಯಕ್ತಿಯಾಗಿ ಆತನು ನಿಮ್ಮ ಸಂಗಡ ಆತನು ವಾಸ ಮಾಡುತ್ತಾನೆ. ಹೌದು ಪ್ರೀತಿಯುಳ್ಳ ದೇವರೇ, ದೇನಾಕ್ಕೆ ಸ್ತೋತ್ರವಾಗಲಿ. ಯಾವಾಗ ನಮ್ಮ ಜೀವಿತದಲ್ಲಿ ಹಳೆಯ ಸಂಗತಿಗಳು ಜ್ಞಾಪಕಕ್ಕೆ ಬರ್ತದೆ ಗೊತ್ತಾ? ನನಗೆ ಯಾರು ದಿಕ್ಕಿಲ್ಲ, ನನ್ನನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ಯಾರು ನಡೆಸ್ತಾ ಇಲ್ಲ, ನನ್ನ ಜೊತೆನಲ್ಲಿ ಯಾರಿಲ್ಲ. ಯಾರು ನಮ್ಮ ಜೊತೆನಲ್ಲಿ ಇರಲ್ಲ ಸಿಸ್ಟರ್ ಬ್ರದರ್. ನನ್ನನ್ನು ಗಮನಿಸಲಿ, ಇದ್ರೂ 1 ಗಂಟೆ 2 ಗಂಟೆ ಇರ್ತಾರೆ. ಸದಾಕಾಲ ಇರುವಾತನು ಸೃಷ್ಟಿಕರ್ತನಾಗಿರುವಂತ ಯೆಹೋವನು ಮಾತ್ರ, ಸೃಷ್ಟಿಕರ್ತನಾಗಿರುವಂತ ದೇವರು ಮಾತ್ರ. ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನೀವು ಅನೇಕರು ಕಳವಳದಿಂದ ನನ್ನ ಜೀವಿತದಲ್ಲಿ ಇದು ಯಾವಾಗ ನಡೀತದೆ ಹೊಸ ಕಾರ್ಯಗಳು, ನಾನು ಎಷ್ಟೋ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ ಆ ಸಂಗತಿಗಳು ಯಾವಾಗ ನಡೀತದೆ? ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರೇ, ಆತನನ್ನು ಬಿಟ್ಟು ನಾವೇನು ಮಾಡಕ್ಕಾಗಲ್ಲ. ಆತನನ್ನು ಕರೆದುಕೊಂಡೇ ನಾವೆಲ್ಲಾ ಸಂಗತಿಗಳನ್ನ ಮಾಡಬೇಕು. ದೇನಾಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ನಾವು ನೋಡುವಾಗ ಯೋಸೇಫನ ಸಂಗಡ ಯಾರು ಇರಲಿಲ್ಲ ರೀ, ಯಾರು ಇರಲಿಲ್ಲ. ಅವನನ್ನ ಹುಟ್ಟಿಸಿದ ತಂದೆ ಯಾಕೋಬ್ ಆತನ ಜೊತೆನಲ್ಲಿ ಇರಲಿಲ್ಲ. ಅವನ ತಾಯಿ ಬಿಡ್ರಿ ಆಲ್ರೆಡಿ ಸತ್ತು ಹೋಗ್ಬಿಟ್ಟಿದ್ದು. ಅವನ ಜೊತೆನಲ್ಲಿ ಒಡ ಹುಟ್ಟಿದವರಾಗಿರ್ತ ಅಣ್ಣ ತಮ್ಮಂದಿರು ಅವನ ಜೊತೆನಲ್ಲಿ ಯಾವತ್ತೂ ಇರಲಿಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ, ದೇವರು ಅವನ ಸಂಗಡ ಇದ್ದನಂತೆ. ದೇವರು ಅವನ ಸಂಗಡ ಇದ್ದನಂತೆ. ಅವನ ಸಂಗಡ ದೇವರು ಇದ್ದುದರಿಂದ ಅವನು ಕೈ ಹಚ್ಚಿ ಮಾಡುವಂತ ಪ್ರತಿಯೊಂದು ಪ್ರಯಾಸಗಳನ್ನ ದೇವರು ಆಶೀರ್ವಾದ ಮಾಡಿಕೊಟ್ಟರು. ಎಷ್ಟು ಆಶೀರ್ವಾದ ಮಾಡಿದನು ಗೊತ್ತಾ? ಹೇಗೆ ಆಶೀರ್ವಾದ ಮಾಡಿದನು ಗೊತ್ತಾ? ಆದಿಕಾಂಡ 41ನೇ ಅಧ್ಯಾಯ 51ನೇ ವಚನ. ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು ನಾನು ನನ್ನ ಎಲ್ಲ ಕಷ್ಟವನ್ನು ನೋಡಿ, ನಾನು ನನ್ನ ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ತಂದೆಯ ಮತ್ತು ತನ್ನ ಪೂರ್ವಿಕರ ಸಂಗತಿ
ಸಂಗತಿಗಳನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ನೆನೆದು ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ಮನಸ್ಸೆ ಅಂದರೆ ಆ ಹೆಸರಿನ ಅರ್ಥ ಏನು ಗೊತ್ತಾ? ಮರೆತು ಬಿಡುವುದು ಅಂತ. ಮರೆತು ಬಿಡುವುದು ಅಂತ ಅರ್ಥ. ಯಾರ್ಯಾರು ನನಗೆ ಕಷ್ಟ ಕೊಟ್ರೋ, ಯಾರ್ಯಾರು ನನ್ನ ವಿರೋಧವಾಗಿ ನಿಂತ್ಕೊಂಡ್ರೋ, ಯಾರ್ಯಾರು ನನಗೆ ಸಾಯಿಸೋದಕ್ಕೆ ಬಂದ್ರೋ, ಯಾರ್ಯಾರ ಪಾಪಕ್ಕೆ ನನ್ನ ತಳ್ಳೋದಕ್ಕಾಗಿ ನಿಂತ್ಕೊಂಡ್ರೋ ಅವನ್ನೆಲ್ಲ ಮರೆತು ಬಿಟ್ಟ ಹಾಗೆ ಮಾಡಿದ ಆ ದೇವಾದಿ ದೇವನಿಗೆ ಸ್ತೋತ್ರ ಸಲ್ಲಿಸುತ್ತಾ ತನ್ನ ಮಗನ ಹೆಸರೇ ಮನಸ್ಸೆ ಅಂತ ಹೇಳ್ತಾರೆ. ಮನಸ್ಸೆ ಅಂದ್ರೆ ಮರೆತು ಬಿಡುವುದು. ಮುಂದೆ ಎರಡನೇ ಮಗನು ಹುಟ್ಟಿದಾಗ ನನಗೆ ಸಂಕಟ ಬಂದ ದೇಶದಲ್ಲಿ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಂ ಎಂದು ಹೆಸರಿಟ್ಟನು. ಅಭಿವೃದ್ಧಿ ಅಂದರೆ ಆ ಹೆಸರಿನ ಅರ್ಥ ಎಫ್ರಾಯಿಂ. ಎಂದರೆ ಆ ಹೆಸರಿನ ಅರ್ಥ ಅಭಿವೃದ್ಧಿ. ಗಮನಿಸ್ತಾ ಇದ್ದೀರಾ? ದೇವರು ಯೋಸೇಫನನ್ನು ಎಷ್ಟು ಅಭಿವೃದ್ಧಿ ಪಡಿಸಿದನು ಗೊತ್ತಾ? ಅವರ ತಂದೆಯಾದ ಯಾಕೋಬನಿಗಿಂತಲೂ, ಈಸಾಕನಾದಂತ ಅವನ ಅಚ್ಚನಿಗಿಂತಲೂ, ಅವನ ಮುತ್ತಾತನಾಗಿರುವಂತಹ ಅಬ್ರಾಮನಿಗಿಂತಲೂ ದೇವರು ಯೋಸೇಫನನ್ನ ಅಭಿವೃದ್ಧಿ ಪಡಿಸ್ತಾರೆ. ಅವರ ತಾತ, ಅವರ ಅಪ್ಪ, ಅವರ ಮುತ್ತಾತನಿಗಿಂತಲೂ ಉನ್ನತವಾದಂತಹ ರೀತಿಯಲ್ಲಿ ಆತನಿಗೆ ಅಭಿವೃದ್ಧಿ ಪಡಿಸ್ತಾರೆ. ಎಷ್ಟು ಅಭಿವೃದ್ಧಿ ಪಡಿಸ್ತಾರೆ? ಯಾಕೆ ಅಭಿವೃದ್ಧಿ ಪಡಿಸ್ತಾರೆ? ಹಳೆ ಸಂಗತಿಗಳನ್ನ ಮರೆತು ಮನಸ್ಸೇ ಹುಟ್ಟಿದಕ್ಕೆ ಮರೆತು ಬಿಟ್ಟ ಎಲ್ಲ ನೋವನ್ನ ಆ ಮರೆತಂತ ಸಂಗತಿಗಳಿಗೆ ಬದಲಾಗಿ ಅಭಿವೃದ್ಧಿ ಎನ್ನುವಂತ ಎಫ್ರಾಯಿಂ ಅನ್ನ ದೇವರು ಹುಟ್ಟಿಸುತ್ತಾನೆ. ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದ್ದಾನೆ. ಯಾವಾಗ ನೀನು ಹಳೆ ಸಂಗತಿಗಳನ್ನ ಮರೆತಿಯೋ ಅಭಿವೃದ್ಧಿಯ ಬಾಗಿಲುಗಳನ್ನ ಸ್ವತಃ ದೇವರೇ ನಿನ್ನ ಸಂಗಡ ಇದ್ದು ತೆರೆಯುವಂತವನಾಗಿದ್ದ. ಸತ್ಯವೇದದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಪ್ರೀತಿಗಳ ದೇವರ ಜನಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅಭಿವೃದ್ಧಿ ಅಂದ್ರೆ ಕಾಣದೇ ಇರುವಂತಹ ಐಗುಪ್ತ ದೇಶಕ್ಕೆ ದೇವರು ಅವನನ್ನ ಪ್ರಧಾನಮಂತ್ರಿಯನ್ನಾಗಿ ಹೇಳ್ತಾನೆ. ಆ ಆಶೀರ್ವಾದ ಅವನ ತಲೆಮಾರಿನಲ್ಲಿ ಯಾರಿಗೂ ಸಿಗಲಿಲ್ಲ. ಅಷ್ಟು ಉನ್ನತವಾದ ಅಭಿವೃದ್ಧಿಗೆ ಆತನು ಕಾರಣನಾದ. ಪ್ರೀತಿಯೊಳ ದೇವಶ್ವರೇ, ಹಳೆಯದನ್ನ ನೀನು ಮರೆಯುವಾಗ ದೇವರು ನಿನ್ನ ಜೊತೆಯಲ್ಲಿ ಬರ್ತಾನೆ. ನಿನ್ನ ನಿರೀಕ್ಷೆಗೂ ಮೀರಿ ಇದುವರೆಗೆ ನೀನು ಏನೆಲ್ಲ ಊಹಿಸಿದೆವೋ, ನೀನು ಏನೆಲ್ಲ ಊಹಿಸಿಕೊಂಡಿದ್ದೇವೋ ಆ ಎಲ್ಲ ಸಂಗತಿಗಳಿಗಿಂತಲೂ ಮಿಗಿಲಾದಂತ ಅಭಿವೃದ್ಧಿಯನ್ನ ನಮ್ಮ ಸಂಗಡ ದೇವರು ವಾಸ ಮಾಡುತ್ತಾ ನಮಗೆ ಬಲಪಡಿಸುತ್ತಾ ಎಲ್ಲರಿಗಿಂತ ಉನ್ನತ ಸ್ಥಿತಿಗೆ ದೇವರು ನಮ್ಮನ್ನ ತರುವಂತವನಾಗಿದ್ದಾನೆ. ಎರಡನೇ ಸಂಗತಿಯನ್ನು ನೋಡುವಾಗ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಆ ಮಾತನ್ನು ನಾವು ಕೇಳಿಸಿಕೊಳ್ಳುವಂತವರಾಗ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುತ್ತಾರಂತೆ. ಹಲ್ಲೆಲೂಯಾ. ಯಾವ ಯಾವ ದುಃಖಗಳಿಂದ, ಯಾವ ಯಾವ ವೇದನೆಯಿಂದ, ಯಾವ ಅಪಮಾನಗಳಿಂದ, ಯಾವ ವಿಧವಾದ ಅನಾರೋಗ್ಯದಿಂದ, ಯಾವ ಯಾವ ಕಷ್ಟ ನಷ್ಟ ಅವಮಾನಗಳಿಂದ ಇವತ್ತು ಕಣ್ಣೀರನ್ನು ಇಡ್ತಾ ಇದೆಯೋ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣೀರನ್ನ ಆತನು ಒರೆಸಿ ಬಿಡುತ್ತಾನೆ. ನಿನ್ನ ಕಣ್ಣೀರನ್ನ ಆತನು ಒರೆಸಿ ಬಿಡುತ್ತಾನೆ. ಕಣ್ಣೀರು ಯಾಕೆ ಬರ್ತದೆ? ನಾವು ಬಯಸಿದ್ದು ನಮಗೆ ಸಿಗದೆ ಹೋದಾಗ, ನಾವು ನಿರೀಕ್ಷೆ ಮಾಡಿದ್ದು ನಮ್ಮ ಚಿತ್ರದಲ್ಲಿ ನಡೆಯದೆ ಹೋದಾಗ, ಎಷ್ಟು ಪ್ರಯತ್ನ ಪಟ್ಟರು ಅದು ಆಗದೆ ಹೋದಾಗ, ಎಷ್ಟು ಒಳ್ಳೆಯದು ಮಾಡಿದ್ರು ನಮಗೆ ಕೆಟ್ಟದೇ ಬರುವಾಗ, ಎಲ್ಲಾ ಸಂಗತಿಗಳಲ್ಲಿ ಪ್ರೀತಿಸುವುದಾದರೂ ನಮ್ಮನ್ನ ದ್ವೇಷಿಸುವಂತ ಜನರಿರುವಾಗ ನಮಗೆ ಕಣ್ಣೀರು ಬರ್ತದೆ. ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 25ನೇ ಅಧ್ಯಾಯದ 8ನೇ ವಚನದಲ್ಲಿ ದೇವರು ಸ್ಪಷ್ಟಪಡಿಸ್ತಾನೆ ಈ ಮಾತನ್ನ. ದೇವರಿಗೆ ಮಹಿಮೆ ಉಂಟಾಗಲಿ. ಕೇಳಿಸಿಕೊಳ್ಳುವಂತರಾಗೋಣ. 25ನೇ ಯೆಶಾಯ ಪ್ರವಾದನೆ ಗ್ರಂಥ 8ನೇ ವಚನ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ದೇವರಿಗೆ ಸ್ತೋತ್ರವಾಗಲಿ. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿ. ನೋಡಿ, ಇಲ್ಲಿ ಬೈಬಲ್ ಹೇಳ್ತದೆ, ಕರ್ತನಾದ ಯೆಹೋವನು ಎಲ್ಲರ ಮುಖದ ಮೇಲಿನ ಕಣ್ಣೀರನ್ನ ಸ್ವತಃ ಒರೆಸಿಬಿಡ್ತಾನಂತೆ. ಆತನೇ ಕಣ್ಣೀರನ್ನ ಒರೆಸ್ತಾನಂತೆ. ನಾನು ಆಗಿನ ಹೇಳಬೇಕು, ಕಣ್ಣೀರು ಯಾಕೆ ಬರ್ತದೆ? ನಿಂದೆ ಅವಮಾನಕ್ಕೆ ಗುರಿಯಾದಾಗ, ಅಪಹಾಸ್ಯಕ್ಕೆ ಗುರಿಯಾದಾಗ, ಪ್ರೀತಿಸುವಂತಹ ವ್ಯಕ್ತಿಗಳು ನಮ್ಮಿಂದ ದೂರ ಆದಾಗ,
ಆತ್ಮೀಯ ದೇವಶಂದ್ರೆ ದಿನಾಕ್ಕೆ ಸ್ತೋತ್ರವಾಗಲಿ. ಒಂದಲ್ಲ ಎರಡಲ್ಲ 25 ವರ್ಷಗಳ ಕಾಲ ಅಬ್ರಾಹಮನು ಕಣ್ಣೀರಿಡುತ್ತಾನೆ. ಕೋಟ್ಯಾಧೀಶ್ವರನೇ, ಸಾವಿರಾರು ಕೋಟಿ ಶ್ರೀಮಂತನೇ, ಆದರೆ ಎಷ್ಟು ಕೋಟಿ ಹಣ ಇದ್ರು ಅವನ ಹೊಟ್ಟಿನಲ್ಲಿ, ಅವನ ಹೆಂಡತಿ ಹೊಟ್ಟಿನಲ್ಲಿ ಒಂದು ಹುಳ ಹುಟ್ಟಿರಲಿಲ್ಲ. ದುಡಿದಂತ ಆಸ್ತಿ ಎಲ್ಲ ಬೇರೆ ಪಾಲಾಗ್ತದೆ, ಒಂದು ಮಗು ಸದಾ ನನಗೆ ಇಲ್ಲ ಎಂಬುದಾಗಿ ಆ ಅವಮಾನ ನಿಂದೆಯಿಂದ ಹತ್ತು ಅವನ ಕಣ್ಣೀರು ಬತ್ತಿ ಹೋಗಿತ್ತು. ದೇವಕ್ಕೆ ಸ್ತೋತ್ರವಾಗಲಿ. ಅವನ ಬದುಕಿನಲ್ಲಿ 25 ವರ್ಷಗಳ ನಂತರ ನಗುವನ್ನು ತಂದು ಅವನ ಕಣ್ಣೀರನ್ನ ಸ್ವತಃ ದೇವರು ಒರೆಸಿ ಆ ಕಣ್ಣೀರಿಗೆ ಬದಲಾಗಿ ನಗುವನ್ನು ಕೊಟ್ಟನಂತೆ. ಆ ನಗುವೆ ಈಸಾಕನೆಂದರೆ ನಗು ಎಂಬುದಾಗಿ. ಯೇಸುವಿನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಗುವೆ, ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವ ವಿಷಯಕ್ಕಾಗಿ, ಮದುವೆ ವಿಷಯಕ್ಕಾಗಿ, ಮಕ್ಕಳ ವಿಷಯಕ್ಕಾಗಿ, ವಿವಾಹದ ವಿಷಯಕ್ಕಾಗಿ ಪ್ರತ್ಯೇಕವಾಗಿ ದೇವಕ್ಕೆ ಸ್ತೋತ್ರವಾಗಲಿ, ಯಾವ ಯಾವ ಸಂಗತಿಗಳ ವಿಷಯದಲ್ಲಿ ನೀನು ಕಣ್ಣೀರಿಡ್ತಾ ಇದೆಯೋ, ನಜರೇತಿನ ಯೇಸುವಿನ ನಾಮದಲ್ಲಿ ಈ ತಿಂಗಳಲ್ಲಿ ದೇವರು ಮಾತ್ರವಲ್ಲ, ಕೊನೆ ತನಕ ನಿನ್ನ ಮುಖದ ಮೇಲಿನ ಕಣ್ಣೀರನ್ನ ಆತನು ಒರೆಸುವಂತ ದೈವ ಕರ್ತನಾಗಿದ್ದಾನೆ. ಕಳವಳ ಪಡಬೇಡ. ಯಾಕೆಂದ್ರೆ ನಿನ್ನ ಮುಖದ ಕಣ್ಣೀರು ಕೆನ್ನೆಯಿಂದ ಅದು ಕೆಳಗೆ ಜಾರುವುದರ ಒಳಗಾಗಿ ತನ್ನ ಬುದ್ಧಿಲಯಲ್ಲಿ ಆತನು ಸೇಕರಿಸಿಕೊಂಡು ಅದಕ್ಕೆ ಬೆಲೆಯನ್ನ ಕಟ್ಟುವಂತಹ ದೇವರು ನಮ್ಮ ಕರ್ತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಇನ್ನು ಮುಂದೆ ನಿನ್ನ ಹಳೆ ಸಂಗತಿಗಳನ್ನ ಮರೆಯುವುದಾದರೆ ನಿನ್ನ ಕಣ್ಣೀರನ್ನ ಆತನೇ ಸ್ವತಃ ಒರೆಸಿ ಅದಕ್ಕೆ ಬದಲಾಗಿ ಈ ಸಾಕೆನ್ನುವಂತ ನಗುವನ್ನ ನಿನ್ನ ಬದುಕಿನಲ್ಲಿ ಕೊಡುವಂತ ಕರ್ತನಿಗಾಗಿ ನೀನು ದೇವರಿಗೆ ಸ್ತೋತ್ರ ಮಾಡು. ಮನಸ್ಸಾರೆ ಆತನ ನಾಮವನ್ನ ನೀನು ಕೊಂಡಾಟ ಮಾಡು. ಮೂರನೇ ಸಂಗತಿ, ಕೆಳಗಡೆ ಸಾಲಲ್ಲಿ ನಾವು ನೋಡುವುದಾಗಿದ್ದೇವೆ ಪ್ರೀತಿಗಳ ದೇವಶಂದ್ರೆ, ದಿನಾಕ್ಕೆ ಸ್ತೋತ್ರವಾಗಲಿ. 21ನೇ ಅಧ್ಯಾಯದ 4ನೇ ವಚನ ಕೊನೆ ಸಾಲು, ಇನ್ನು ಮರಣವಿರುವುದಿಲ್ಲ, ಇನ್ನು ಮರಣವು ಇರುವುದಿಲ್ಲ, ಇನ್ನು ಮರಣವು ಇರುವುದೇ ಇಲ್ಲ. ದೇವರು ಹೇಳ್ತಿರುವಂತಹ ಸಂಗತಿ ಏನು ಗೊತ್ತಾ? ಮರಣ ಪಾಪಕ್ಕೆ ಗುರುತಾಗಿದೆ. ಮರಣ ಪಾಪಕ್ಕೆ ಗುರುತಾಗಿದೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಪಾಪ ಮರಣವನ್ನ ಹಡಿಯುತ್ತದೆ ಎಂಬುದಾಗಿ, ಅಂದರೆ ಮರಣವನ್ನ ತರುತ್ತದೆ ಎಂಬುದಾಗಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶಂದ್ರೆ, ದೇವಾದಿ ದೇವನು ಹೊಸ ಕಾರ್ಯವನ್ನ ಆತನ ನಡೆಸ್ತಾನೆ ಎಂಬುದಕ್ಕೆ ಪ್ರಾಮುಖ್ಯವಾದಂತಹ ಸಂಗತಿ ಏನೆಂದರೆ, ನಿನ್ನ ಬದುಕಿನಲ್ಲಿ ಇರುವಂತಹ ಎಲ್ಲ ಪಾಪದ ಸಂಗತಿಗಳನ್ನ ದೇವರಿಗೆ ಸಮರ್ಪಣೆ ಮಾಡಿ ಇನ್ನು ಮುಂದೆ ಪಾಪ ಮಾಡದ ರೀತಿಯಲ್ಲಿ ದೇವರಿಗೆ ನೀನು ಭಯಭಕ್ತಿಯಿಂದ ನಡೆದುಕೊಳ್ಳುವುದಾದರೆ ನಿನ್ನ ಪಾಪವನ್ನೆಲ್ಲ ಆತನು ಅಳಿಸಿ ಹೊಸ ಜೀವನವನ್ನ ದೇವರು ನಿನಗೆ ಅನುಗ್ರಹಿಸುತ್ತಾನೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಕೀರ್ತನೆ ಗ್ರಂಥ 51ನೇ ಅಧ್ಯಾಯದಲ್ಲಿ ಭಕ್ತನಾಗಿರುವಂತಹ ದಾವೀದನು ದೇವರ ಬಳಿಯಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ತನ್ನ ಪಾಪವನ್ನ ಮಾಡಿದಂತ ಸಂದರ್ಭದಲ್ಲಿ, ದೇವರೇ ನನಗೆ ಶುದ್ಧ ಹೃದಯವನ್ನ ನಿರ್ಮಿಸು, ಪರಿಶುದ್ಧಾತ್ಮನನ್ನ ನನ್ನಿಂದ ನೀನು ತೆಗೆಯಬೇಡ, ನಿನ್ನ ಸನ್ನಿಧಾನದಿಂದ ನನ್ನನ್ನ ತಳ್ಳಬೇಡ ಎಂಬುದಾಗಿ. ಬೆತ್ಸಾವಳ ಜೊತೆಯಲ್ಲಿ ಮಾಡಿದಂತಹ ಪಾಪದ ನಿಮಿತ್ತವಾಗಿ ಅವನ ಬದುಕಿನಲ್ಲಿ ಪಾಪ ಹಗಲು ഇരുಳು ಕಾಡ್ತಾ ಇತ್ತು ಪ್ರೀತಿಯುಳ್ಳ ದೇವಶಂದ್ರೆ. ಆ ಪಾಪ ದೇವರ ಬಳಿನಲ್ಲಿ ನೇರವಾಗಿ ತೆಗೆದುಕೊಂಡು ಹೋಗಿ ತಂದೆಯಾದ ದೇವರ ಬಳಿಯಲ್ಲಿ ಕೇಳ್ತಾರೆ, ದೇವರೇ ಕರ್ತನೆ, ನನ್ನ ಪಾಪಿನೇ, ನನಗೆ ಶುದ್ಧ ಮನಸ್ಸನ್ನ ನೀನು ನೀಡಿ ನಿನ್ನ ನನ್ನನ್ನ ಬಲಪಡಿಸಿ ದೇವರ ನಿನ್ನ ಸನ್ನಿಧಾನದಲ್ಲಿ ನಾನು ಸ್ಥಿರವಾಗಿ ನಿಂತುಕೊಳ್ಳುವಂತೆ ನೀನು ಸಹಾಯ ಮಾಡು ಎಂಬುದಾಗಿ. ಮತ್ತೆ ಅವತ್ತಿನಿಂದ ಆತನು ಪಾಪವನ್ನ ಮಾಡಲಿಲ್ಲ. ಅದಕ್ಕಾಗಿ ದೇವಾದಿ ದೇವನು ಕೊನೆಯೇ ತನಕ ಆತನನ್ನ ಅಭಿವೃದ್ಧಿಪಡಿಸುತ್ತಲೇ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಬೈಬಲಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶಂದ್ರೆ, ಪೇತ್ರನಿಗೆ ಕೊಕ್ಕೊರೆಕೋ ಎಂಬುದಾಗಿ ಹುಡುಗರೆಲ್ಲರೂ ಸದಾ ಅನೇಕ ದಿನಗಳ ಕಾಲ ಅವರನ್ನು ಅವಮಾನಿಸ್ತಾ ಇದ್ದರಂತೆ. ಕಾರಣ ನಿಮಗೆ ಗೊತ್ತು, ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿಕೊಳ್ಳುತ್ತಾ ರಾತ್ರಿಯಲ್ಲಿ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಎಂಬುದಾಗಿ ಹೇಳಿದಂತ ಆ ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು 3 ಸಾರಿ ಕೋಳಿ ಕೂಗಿ ಆ 3 ಸಾರಿ ಸುಳ್ಳು ಹೇಳ್ತೀಯ ಎಂಬುದಾಗಿ. ಅಂತಹ ವೇಳೆಯಲ್ಲಿ ಆತನು ಸುಳ್ಳನ್ನು ಹೇಳ್ತಾನೆ. ಉದಯ ಕಾಲದಲ್ಲಿ 3ನೇ ಸಾರಿ ಕೋಳಿ ಕೂಗುವಾಗ ಪೇತ್ರನು ಎಚ್ಚರವಾಗಿದ್ದುಕೊಂಡು ಯೇಸು ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ಬೈಬಲಲ್ಲಿ ನಾವು ನೋಡುವಂತರಾಗಿದ್ದೇವೆ, ದೇವಾದಿ ದೇವನ ಸನ್ನಿಧಾನದಲ್ಲಿ ಆತನ ತಪ್ಪನ್ನು ಅರಿಕೆ ಮಾಡ್ತಾನೆ. ಹೇಗೆ ಅರಿಕೆ ಮಾಡ್ತಾನಂದ್ರೆ,
ಪ್ರತಿ ದಿನವೂ ದೇವರ ಆತ್ಮನ ಅಭಿಷೇಕ ಆತನ ಮೇಲೆ ಬಂದಂತಹ ಸಂದರ್ಭದಲ್ಲಿ ಉದಯ ಕಾಲದಲ್ಲಿ ಕೋಳಿ ಕೂಗುವಾಗಲಿಲ್ಲ ಮೊಣಕಾಲೂರಿ ದೇವ ಸಮ್ಮುಖದಲ್ಲಿ ದೇವಾ ಕರ್ತನೆ ಸ್ವಾಮಿ ನನ್ನನ್ನು ಕ್ಷಮಿಸು, ನಾನು ಘೋರವಾದ ತಪ್ಪನ್ನ ಪಾಪವನ್ನ ಮಾಡಿದ್ದೇನೆ ಎಂಬುದಾಗಿ ದೇವರ ಪಾದ ಸನ್ನಿಧಾನದಲ್ಲಿ ಆತನು ಯಾವಾಗಲೂ ಮೊರೆ ಇಡುತ್ತಿದ್ದಾನೆ. ಅನೇಕ ವೇಳೆಗಳಲ್ಲಿ ಆತನು ಹೀಗೆ ಪ್ರಾರ್ಥನೆ, ನನ್ನಂತ ಸುಳ್ಳುಗಾರನು, ಮೋಸಗಾರನು, ನನ್ನಂಥ ಪಾಪಿಷ್ಟ ವ್ಯಕ್ತಿಗೆ ಮಹಾಪೋಸ್ತಲನಾಗುವಂತ ಕೃಪೆಯನ್ನು ನೀನು ಕೊಟ್ಟಿದೆಯಲ್ಲಪ್ಪ, ನನ್ನನ್ನ ನೀನು ಕ್ಷಮಿಸಿ ಎಂಬುದಾಗಿ ಪ್ರತಿದಿನವೂ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆತ್ಮೀಯ ದೇವಶಂದ್ರೆ, ಇವತ್ತು ನಿನ್ನ ಬದುಕಿನಲ್ಲಿ ಹೊಸ ಕಾರ್ಯಗಳು ನಡೆಯಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ದೇವರು ನಮ್ಮ ಸಂಗಡ ಆತನು ವಾಸ ಮಾಡಬೇಕು. ಎರಡನೇ ಒಂದು ಸಂಗತಿ, ದೇವರು ನಮ್ಮ ಕಣ್ಣೀರನ್ನು ಆತನು ಸ್ವತಃ ಇದ್ದು ಆತನು ಒರೆಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ನಂಬಬೇಕು. ಮೂರನೇ ಒಂದು ಸಂಗತಿ, ನಮ್ಮನ್ನ ಮರಣದಿಂದಲೂ ಆತನು ಪಾರು ಮಾಡಿ ಸಕಲ ವಿಧವಾದಂತಹ ಸಮೃದ್ಧಿಯ ಕಡೆಗೆ, ಜೀವದ ಕಡೆಗೆ ಆತನು ನಡೆಸುವಂತ ದೇವರಾಗಿ ಇದ್ದಾನೆ ಎಂಬುದಾಗಿ ನಾವು ನಂಬುವಂತರಾಗಿರಬೇಕು. ಪ್ರತ್ಯೇಕವಾಗಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ಋತಮನ ಜೀವಿತವನ್ನು ನಾವು ಗಮನಿಸುವಾಗ ಕಣ್ಣೀರಿನಿಂದ ಭೋಜನ ಹೊಲಕ್ಕೆ ಹಕ್ಕಲಾಯುವುದಕ್ಕಾಗಿ ಹೋಗ್ತಾಳೆ. ಕಣ್ಣೀರಿಂದ ಹೋದಂತ ಮಗಳು ಕೂಲಿಯಾಳಾಗಿ ಅವರಿಗಿಂತ ಕೀಳಾಗಿ ಹೋಗ್ತಾಳೆ. ಆದರೆ ದೇವಾದಿ ದೇವನು ಅವಳ ಕಣ್ಣೀರಿಗೆ ಬದಲಾಗಿ ರಾಜಾದಿರಾಜನು ಅವಳನ್ನ ಆ ಹೊಲಕ್ಕೆ ಯಜಮಾನಿಯನ್ನಾಗಿ ಮಾರ್ಪಡಿಸುತ್ತಾಳೆ. ಇವತ್ತು ದೇವರ ಮಕ್ಕಳಾಗಿರುವಂತ ನಿಮಗೆ ದೇವರು ಹೇಳ್ತಿರುವಂತಹ ಸಂಗತಿ, ಹಳೆಯ ಸಂಗತಿಗಳನ್ನ, ಪುರಾತನ ಕಾರ್ಯಗಳನ್ನ ಮರೆತು ಬಿಡ್ರಿ. ಹೊಸ ಕಾರ್ಯಗಳನ್ನ, ಹೊಸ ವಿಧವಾದಂತ ಜೀವಿತವನ್ನ, ಹೊಸ ಅಭಿವೃದ್ಧಿಯನ್ನ ದೇವರು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತೇನೆಂಬುದಾಗಿ ಈ 2025ನೇ ವರ್ಷದಲ್ಲಿ ಈ 7ನೇ ತಿಂಗಳಿನ ದಿನಾಂಕ ಸ್ತೋತ್ರವಾಗಲಿ, ಈ ಮೊದಲನೇ ದಿನದ ಈ ರಾತ್ರಿ ವೇಳೆಯಲ್ಲಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದ. ಇವತ್ತಿನಿಂದ ದಿನಾಂಕ ಸ್ತೋತ್ರವಾಗಲಿ, ನಿಮ್ಮ ಸಂಗಡ ದೇವರು ವಾಸ ಮಾಡಲಿ, ನಿಮ್ಮ ಕಣ್ಣೀರನ್ನೆಲ್ಲ ಆತನು ಒರೆಸಲಿ, ನಿಮ್ಮನ್ನ ಮರಣದಿಂದ ಕಾಪಾಡಲಿ. ಹೊಸ ಹೊಸ ಕಾರ್ಯಗಳು ಕ್ಷಣಿಸದ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ನಡೆಸಲಿ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುತ್ತರ. ತಂದೆಯಾದ ದೇವರೇ, ನಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಒಬ್ಬೊಬ್ಬ ನನ್ನ ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ. ಎಷ್ಟೋ ದಿನಗಳಿಂದ ನಿರೀಕ್ಷೆ ಇಟ್ಟು ದೇವರ ಕರ್ತನೆ ತವಕದಿಂದ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿರುವಂತಹ ದೇವರ ಕರ್ತನೆ ಸ್ವಾಮಿ, ಕಾರ್ಯಗಳು ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ಪ್ರಾರಂಭ ನೀನು ಮಾಡುವುದರ ಮೂಲಕವಾಗಿ ದೇವರ ಕರ್ತನೆ ಅವರ ಕೌಟುಂಬಿಕ ಜೀವಿತದಲ್ಲಿ ಹೊಸ ಕಾರ್ಯಗಳು ಪ್ರಾರಂಭವಾಗಲಿ. ದೇವರ ಕರ್ತನೆ ಸಂತಾನವಿಲ್ಲದವರಿಗೆ ದೇವರ ಸಂತಾನವನ್ನು ಕೊಡು, ವಿವಾಹವಾಗದೆ ಇವರಿಗೆ ವಿವಾಹದ ಸಂಗತಿಗಳಲ್ಲಿ ದೇವರ ಕರ್ತನ ಪ್ರಸನ್ನತೆ ಮುಂದುವರಿಸು. ಅಷ್ಟು ಮಾತ್ರವಲ್ಲ, ಮಕ್ಕಳ ಉದ್ಯೋಗಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೊಸ ಉದ್ಯೋಗಗಳನ್ನ ನೀನು ಅನುಗ್ರಹಿಸು. ದೇವರ ಕರ್ತನ ಎಕ್ಸಾಮ್ ಬರೆದಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಸದಾ ಅತ್ಯುನ್ನತವಾದಂತಹ ನಿನ್ನ ಕೃಪೆಯ ಕರಗಳು ದೇವರ ಕರ್ತನೆ ಬಲವಾಗಿ ದೇವರ ಕರ್ತನೆ ಸ್ವಾಮಿ ಅವರನ್ನ ಸಂಧಿಸುವುದರ ಮೂಲಕವಾಗಿ ಹೊಸ ಉದ್ಯೋಗಗಳಲ್ಲಿ ಕಾಣುವಂತೆ ಕೃಪೆ ಮಾಡು. ಹೊಸದಾಗಿ ಕರ್ತನೆ ಸ್ವಾಮಿ ಇರುವಂತಹ ದೇವರ ಕರ್ತನೆ ಕಷ್ಟಗಳು ನೀಗಿ ದೇವರ ಕರ್ತನೆ ಹೊಸ ದೇವರ ಬಾಗಿಲುಗಳನ್ನು ತೆರೆ ಮಾಡಿ ಯೇಸುವಿನ ನಾಮದಲ್ಲಿ ಇವರ ಹೊರಮನೆಗಳಲ್ಲಿಯೂ ಇವರ ಪ್ರಯಾಣಗಳಲ್ಲಿಯೂ ದೇವರ ಕರ್ತನೆ ಇವರ ಮಕ್ಕಳ ವಿಷಯದಲ್ಲಿಯೂ ಇವರು ಮಾಡುವಂತಹ ಬಿಸಿನೆಸ್ ವಿಷಯದಲ್ಲಿಯೂ ದೇವಾ ನಸರೇತಿನ ಯೇಸುವಿನ ನಾಮದಲ್ಲಿ ದೇವರ ಹೊಸ ಕಾರ್ಯಗಳನ್ನ ನೀನು ಪ್ರಾರಂಭಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ರಾಜ, ಇದುವರೆಗೆ ಇದ್ದಂತ ಕಣ್ಣೀರು ಗೋಳಾಟ ಕರಕರೆ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ದೇವಾ ಕರ್ತನೆ ಸ್ವಾಮಿ, ಈ ಹೊಸ ತಿಂಗಳಿನಲ್ಲಿ ಹೊಸ ವಿಧವಾದಂತ ಆಲೋಚನೆ, ಹೊಸ ವಿಧವಾದ ದರ್ಶನ, ಹೊಸ ಅಭಿಷೇಕದಿಂದ ನಿಮ್ಮ ಮಕ್ಕಳನ್ನ ತುಂಬಿಸಿ ನೀನು ನಡೆಸುವಂತವನಾಗು ದೇವ, ನಡೆಸುವಂತವನಾಗು ದೇವ. ಪ್ರತಿ ತಿಂಗಳು ದೇವರ ಕರ್ತನೆ ನಿನ್ನ ಸನ್ನಿಧಿ ಸೇವೆಗಾಗಿ ಕಾಣಿಕೆಗಳನ್ನ ಕಳಿಸುತ್ತಿರುವಂತ ಭಾಮಿನಿ ಸಿಸ್ಟರ್, ನವಮಿ ಸಿಸ್ಟರ್, ವೈರಟ್ ಸಿಸ್ಟರ್, ಸುವರ್ಣಲಕ್ಷ್ಮಿ ಸಿಸ್ಟರ್, ಸುನೀತಾ ಸಿಸ್ಟರ್, ವೆಂಕಟೇಶ್ ಬ್ರದರ್, ದೇವರ ಕರ್ತನೆ ಸ್ವಾಮಿ, ಇನ್ನು ಅನೇಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ, ಇನ್ನು ಅನೇಕ ಮಕ್ಕಳು ದೇವರ ಕರ್ತನ ಅವರ ಪ್ರಯಾಸದ ಮಧ್ಯದಲ್ಲಿಯೂ ಈ ಕಾಣಿಕೆಯನ್ನು ಕಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಿನ್ನ ಪರಲೋಕದ ಬಾಗಿಲ ತೆರೆ ಮಾಡು. ಆ ಮಕ್ಕಳನ್ನ ನಿನ್ನ ಆಶೀರ್ವಾದ ಮಾಡು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಒಬ್ಬೊಬ್ಬರ ಚಿತ್ರದಲ್ಲಿ ದೇವರ ಕರ್ತನ ಇರುವಂತಹ ಆರ್ಥಿಕ ಮುಗ್ಗಟ್ಟನ, ಹಣದ ಕೊರತೆಗಳನ್ನ, ಸಾಲ ಸಂಕಷ್ಟದ ದೇವರೇ ಆ ಪರಿಸ್ಥಿತಿಯನ್ನು ನೀಗಿ ಹೊಸ ಬಾಗಿಲುಗಳನ್ನು ತೆರೆ ಮಾಡು. ದೇವ, ಈ ತಿಂಗಳು ಪೂರ್ತಿ ಯಾವುದೇ ವಿಧವಾದ ಅನಾರೋಗ್ಯ, ತಡೆಗಳು, ಆಕ್ಸಿಡೆಂಟ್ಗಳು, ಯಾವುದೇ ವಿಧವಾದಂತಹ ಸ್ವಾಮಿ ಬಲಹೀನತೆಗಳು
ನಿನ್ನ ಮಕ್ಕಳನ್ನ ಮುಟ್ಟದ ರೀತಿಯಲ್ಲಿ ಕಾದು ಕಾಪಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಆತ್ಮೀಯ ದೇವಶ್ರೀ, ಈ ವಾಗ್ದಾನದ ಸಂದೇಶವನ್ನ ಅನೇಕ ಜನರಿಗೆ ಶೇರ್ ಮಾಡ್ರಿ, ನಿಮ್ಮ ಸ್ಟೇಟಸ್ ಗಳಲ್ಲಿ ಹಾಕೊಳ್ರಿ. ಪ್ರತ್ಯೇಕವಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವುದಾದ್ರೆ ವಿಶೇಷವಾಗಿ ಈ ಹೆದರಿದಿರುವ ನನ್ನ ಮನವಿ ಪಾಸ್ಟರ್ ಜಯ ವೆಂಕಟೇಶ್ ಅಂತ ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೋನಿಕಾ ಸಿಸ್ಟರ್ ಮತ್ತು ನನ್ನ ಸಂದೇಶ ಮತ್ತು ಮಕ್ಕಳು ಹಾಡುವಂತಹ ಹಾಡುಗಳನ್ನ ಕೇಳಿ ದೇವರ ನಾಮವನ್ನು ಪ್ರತಿದಿನ ಸುಧಾ ಘನಪಡಿಸಲಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮತ್ತೆ ಶುಕ್ರವಾರ ನಾವು ಈ ವಿಶೇಷವಾದಂತಹ ಕೂಟವನ್ನ ಎದುರುಗೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಬನ್ರಿ. ದೇವರು ನಿಮ್ಮನ್ನ ಬಲಪಡಿಸಲಿ. ಆಮೇಲೆ